ಎಲ್ರಿಗೂ ನಮಸ್ಕಾರ. ಆಯುಷ್ ವೆಲ್ನೆಸ್ ಚಾನಲ್ ಅರ್ಪಿಸುವ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಅವಕಾಡೋ ಬೆಣ್ಣೆಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಅವಕಾಡೋ ಫ್ರೂಟ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ಈ ಅವಕಾಡೋ ಮುಂಚೆ ನಮ್ಮ ದೇಶದಲ್ಲಿ ಹೆಚ್ಚಿನದಾಗಿ ಲಭ್ಯ ಇರಲಿಲ್ಲ. ಈಗ ನಮ್ಮ ದೇಶದಲ್ಲಿಯೂ ಕೂಡ ಇದನ್ನು ಬೆಳೀತಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ಇಂತಹ ರಾಜ್ಯಗಳಲ್ಲಿ ಇದನ್ನು ಬೆಳೀತಾರೆ. ಸೊ ಹಾಗಾಗಿ ಇದು ನಮಗೆ ಲಭ್ಯ ಇದೆ. ಈ ಹಣ್ಣಿನಲ್ಲಿ ಮೇಯ್ನ್ ಆಗಿ ಉತ್ತಮ ಕೊಬ್ಬಿನ ಅಂಶಗಳು ಲಭ್ಯ ಇರುತ್ತೆ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಗಳು ಈ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇದು ಉತ್ತಮ ಕೊಬ್ಬನ್ನು ಹೊಂದಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ಹೃದಯದಲ್ಲಿ ಅಗತ್ಯ ಇರತಕ್ಕಂತಹ ಹೃದಯದ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ HDL ಕೊಲೆಸ್ಟ್ರಾಲನ್ನು ಉತ್ತಮಗೊಳಿಸಿ LDL ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡುವುದರಲ್ಲಿ ಇದು ಸಹಾಯ ಮಾಡುತ್ತೆ. ಮತ್ತು ಇದು BP ಕಂಟ್ರೋಲ್ ಮಾಡುತ್ತೆ. ಯಾಕೆಂದರೆ ಇದರಲ್ಲಿ ಉತ್ತಮ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಇದು BP ಕಂಟ್ರೋಲ್ ಮಾಡುವುದರಲ್ಲಿ ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಸಕ್ಕರೆ ಪ್ರಮಾಣ ಅತಿ ಕಡಿಮೆ ಇರೋದ್ರಿಂದ ಇದನ್ನು ಶುಗರ್ ಇರುವವರು ಅಂದರೆ ಡಯಾಬಿಟಿಸ್ ಸಮಸ್ಯೆ ಇರುವವರು ಕೂಡ ಸೇವಿಸಬಹುದು. ಇದು ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯಕ್ಕೆ ಸಹ ಒಳ್ಳೆಯ ಉಪಯುಕ್ತಕಾರಿ ಆಗಿದೆ. ಜೊತೆಗೆ ಇದರಲ್ಲಿ ವಿಟಮಿನ್ K ಇರೋದ್ರಿಂದ ಇದು ಗರ್ಭಿಣಿಯರಿಗೆ ಕೂಡ ಒಳ್ಳೆಯದು. ಅಧಿಕ ರಕ್ತಸ್ರಾವವನ್ನು ತಡೆಗಟ್ಟುತ್ತೆ. ಬೋನ್ ಹೆಲ್ತನ್ನು ಚೆನ್ನಾಗಿಡುತ್ತೆ. ಸೊ ನಮ್ಮ ಬೋನ್ ಹೆಲ್ತ್ ಲಾಂಗ್ ಟರ್ಮ್ವರೆಗೆ ಚೆನ್ನಾಗಿರಬೇಕು, ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಆರ್ಥರೈಟಿಸ್ಗಳು ಬರಬಾರ್ದು ಅಂದರೆ ಬೆಣ್ಣೆಹಣ್ಣನ್ನು ಸೇವಿಸೋದು ಒಳ್ಳೆಯದು. ಇದರಲ್ಲಿ ಫೋಲೇಟ್ ಅಂಶ ಇರೋದ್ರಿಂದ ಬ್ರೈನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಮೆಂಟಲ್ ಡಿಪ್ರೆಷನನ್ನು ದೂರ ಮಾಡುತ್ತೆ. ಜೊತೆಗೆ ಹ್ಯಾಪಿ ಹಾರ್ಮೋನ್ಸ್ ಆಗಿರ್ತಕ್ಕಂತಹ ಡೋಪಮೈನ್ ಮತ್ತು ಸೆರೆಟೋನಿನ್ಗಳಂತಹ ಹಾರ್ಮೋನ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು. ಫೈಬರ್ ಹೆಚ್ಚಿರೋದ್ರಿಂದ ಇದರಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನ ಅಂಶ ಇರೋದ್ರಿಂದ ಮಲಬದ್ಧತೆಯನ್ನು ದೂರ ಮಾಡಿ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಇದು ಯಾರು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರೋ ಅವರು ಕೂಡ ಬಳಸಬಹುದು. ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಂಟ್ರೋಲ್ ಇಟ್ಕೊಳ್ಬೇಕು. ಅರ್ಧ ಹಣ್ಣನ್ನು ಮಾತ್ರ ಸೇವಿಸಬಹುದು. ಇದನ್ನು ಸಲಾಡ್ ರೂಪದಲ್ಲಿ, ಸ್ಮೂದಿ ರೂಪದಲ್ಲಿ ಅಥವಾ ಹಾಗೆ ಕೂಡ ಸೇವಿಸಬಹುದು. ಸೊ ಈ ಹಣ್ಣನ್ನು ಸೇವಿಸಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.